ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 1 ಮಾರ್ಚ್ 2026ರಿಂದ ಹಣ ಬರೋದಕ್ಕೆ ಶುರುವಾಗ್ತಾ ಇದೆ. ಹೌದು, 27ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಬಾಕಿ ಇರೋ ಕಂತಿನ ಹಣ ಬಗ್ಗೆ 8,000 ರೂಪಾಯಿ ಹಣ ಜಮೆ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಮತ್ತೆ ಗೃಹಲಕ್ಷ್ಮಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. ಹೌದು, ಸರ್ಕಾರದಿಂದ ಹೊಸ ನಿಯಮ ಶುರುವಾಗ್ತಾ ಇದೆ ವೀಕ್ಷಕರೇ. ಹೌದು, ಎಲ್ಲಾ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ನು ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ಡಿಜಿಟಲ್ ಕರೆನ್ಸಿ ಅಂದ್ರೆ ಡಿಜಿಟಲ್ ಮೂಲಕ ಹಣ ಬರಲಿದೆ, ಡಿಜಿಟಲ್ ರೂಪದಲ್ಲಿ ಹಣ ಸಿಗಲಿದೆ ವೀಕ್ಷಕರೇ. ಅದು ಯಾವ ತರ ಸಿಗುತ್ತೆ, ಕೇಂದ್ರ ಸರ್ಕಾರದ ಹೊಸ ಯೋಜನೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿರುವಂತದ್ದು ವೀಕ್ಷಕರೇ. ಮತ್ತೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಯಾವ ಕಾರ್ಡ್ ಇದೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮತ್ತೆ ಚಂದ್ರಗ್ರಹಣ ಕೂಡ ಬರ್ತಾ ಇದೆ ವೀಕ್ಷಕರೇ. ಹೌದು, ಭಾರತದಲ್ಲೂ ಕೂಡ ಈ ಗ್ರಹಣ ಗೋಚರವಾಗಲಿದೆ. ಗ್ರಹಣದ ಸಮಯ ಆದ್ರೂ ಏನು, ಅದೃಷ್ಟ ರಾಶಿಗಳು ಯಾವುದು, ಈ ಎಲ್ಲಾ ರಾಶಿಗಳು ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅದೃಷ್ಟ ರಾಶಿಗಳು ಯಾವುದು ಮತ್ತೆ ಚಂದ್ರಗ್ರಹಣದ ಸಮಯ ಎಲ್ಲಾ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ ಇನ್ ಒನ್ ಅಪ್ಡೇಟ್ ಸಿಗಲಿದೆ. ನಾಲ್ಕನೇದಾಗಿ, ನಿಮ್ಮ ಹತ್ರ ಬೈಕ್ ಇರಬಹುದು, ಕಾರ್ ಇರಬಹುದು, ಆಟೋ ರಿಕ್ಷಾ ಏನೇ ಇದ್ರೂ ಕೂಡ ಇನ್ ಮುಂದೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಈ 2-3 ತಪ್ಪು ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ ವೀಕ್ಷಕರೇ. ಭಾರಿ ದಂಡ ಕೂಡ ನಿಮಗೆ ಬೀಳಬಹುದು, ಶಿಕ್ಷೆ ಕೂಡ ಆಗ್ಬಹುದು. ಹುಷಾರಾಗಿರಿ, ಎದಕ್ಕಂದ್ರೆ ವಾಹನ ಓಡಿಸೋದು ಈಗ ಕಠಿಣ ಮಾಡಲಿದ್ದಾರೆ. ಕಠಿಣ ನಿಯಮಗಳ ಬಗ್ಗೆ ಅಪ್ಡೇಟ್ ತಗೊಳ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ಕೊನೆಯದಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ ಶುರುವಾಗಿದ್ದು ಈಗಾಗಲೇ ಅಧಿಕೃತವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ ಶುರುವಾಗಿದೆ. ಒಂದು ಕಡೆಗೆ ಇಸ್ರೇಲ್ ಮತ್ತು ಅಮೆರಿಕ ಕೂಡಿ ಜಂಟಿ ಯುದ್ಧವನ್ನ ಇರಾನ್ ಮೇಲೆ ಘೋಷಣೆ ಮಾಡಿದ್ದು, ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮಟ್ಟಕ್ಕೆ ಸೋಮವಾರದಿಂದ ಏರಿಕೆ ಆಗಲಿದೆ. ಹೌದು ವೀಕ್ಷಕರೇ, ಈಗ ತಾನೇ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋಗೆ ಇನ್ನೂ ಕೂಡ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಒಂದು ಸೂಪರ್ ಸಿಹಿ ಸುದ್ದಿ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮಗೂ ಕೂಡ 26ನೇ ಕಂತು ಹಣ ಬಂದಿದ್ಯಾ, ಎಸ್ ಆರ್ ನೋ? ನಿಮ್ಮ ಊರಿನ ಹೆಸರು ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ತುಂಬಾ ಸಹಾಯವಾಗುತ್ತೆ, ನಮಗೂ ಕೂಡ ಸಹಾಯ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ವೀಕ್ಷಕರೇ, ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಮೂಲಕ ಉತ್ತರ ಕೂಡ ಕೊಡಲಿದ್ದೇವೆ. ಬನ್ನಿ ವೀಕ್ಷಕರೇ, ಈಗ ವಿಡಿಯೋ ಶುರು ಮಾಡೋಣ. 27ನೇ ಕಂತು ಹಣವನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ ಅಂತೆ ಗೃಹಲಕ್ಷ್ಮಿಯರಿಗೆ. ಕೊನೆಗೂ ಬಂಪರ್ ಸಿಹಿ ಸುದ್ದಿ ಬಂದಿದೆ. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತು ಒಟ್ಟು 52,000 ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗಿದೆ. ಪ್ರತಿ ಮನೆ ಯಜಮಾನಿಗೆ ಇಲ್ಲಿವರೆಗೂ 26 ಕಂತು ಅಂದ್ರೆ 52,000 ರೂಪಾಯಿ ಕೈ ಸೇರಿದೆ ಅಂತ ಶಾಸಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಗುಳಿಗೌಡ ಅವರು ತಿಳಿಸಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ತನ್ನ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಬರೋಬ್ಬರಿ 1,20,433 ಕೋಟಿ ರೂಪಾಯಿ ನೇರವಾಗಿ ಜನರ ಖಾತೆಗೆ ವರ್ಗಾಯಿಸಿದೆ. ನುಡಿದಂತೆ ನಡೆದಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಟ್ಟು 1,24,00,000 ಮಹಿಳೆಯರು ನೋಂದಣಿಯಾಗಿದ್ದಾರೆ. ಈ ಯೋಜನೆಗಾಗಿ ಸರ್ಕಾರ 62,345 ಕೋಟಿ ರೂಪಾಯಿ ಹಣ ಕೊಟ್ಟಿದೆ. 26 ಕಂತುಗಳು ಹಣ ಯಶಸ್ವಿಯಾಗಿ ಪಾವತಿಯಾಗಿದೆ. 26ನೇ ಕಂತು ಹಣ ಜಮೆಯಾಗಿದೆ ಅಂತಾನೂ ಕೂಡ ಘೋಷಣೆ ಮಾಡಿದ್ದಾರೆ. ಈಗ 27ನೇ ಕಂತಿನ ಟೈಮ್. ಹೌದು, 27ನೇ ಕಂತಿನ ಅನುದಾನ ಸರ್ಕಾರದ ಖಜಾನೆಯಿಂದ ಈಗ ಬಿಡುಗಡೆ ಆಗಿದೆ ವೀಕ್ಷಕರೇ. ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮತ್ತೆ ನಿಮಗೆ ಮಾರ್ಚ್ ತಿಂಗಳಲ್ಲಿ 2,000 ರೂಪಾಯಿ ಹಣ ಜಮೆ ಆಗಲಿದೆ. ಶೀಘ್ರದಲ್ಲೇ ಈ ಜಿಲ್ಲೆ ಆ ಜಿಲ್ಲೆ ಅಂತಲ್ಲ, 31 ಜಿಲ್ಲೆಗಳ ಫಲಾನುಭವಿಗಳಿಗೆ ತಲುಪಲಿದೆ ಅಂತಾನೂ ಕೂಡ ವಿವರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ಕುಟುಂಬದ ಆರ್ಥಿಕ ನಿರ್ಧಾರಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿದೆ ಅಂತಾನೂ ಕೂಡ ಘೋಷಣೆಯಲ್ಲಿ ಮಾಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಈಗ ಮತ್ತೆ 27ನೇ ಕಂತು ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಈ ಹಣ ನಿಮಗೆ ಯಾವಾಗ ಬರುತ್ತೆ? ಇದೇ 10 ಅಥವಾ 12ನೇ ತಾರೀಕಿನ ಒಳಗೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ಅದು 27ನೇ ಕಂತು ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ವಿರೋಧ ಪಕ್ಷದವರು ಒಟ್ಟು 4 ಕಂತು ಅಂದ್ರೆ 27, 28, 29, 30 ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳದ್ದು ಹಣ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ 27ನೇ ಕಂತಿನ ಹಣವನ್ನು ಕೂಡ ಸರ್ಕಾರದ ಖಜಾನೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ದಿನೇಶ್ ಗುಳಿಗೌಡ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಇದು ಗೃಹಲಕ್ಷ್ಮಿಯರಿಗೆ ಮತ್ತೆ 2,000 ರೂಪಾಯಿ ಹಣ ಇದೇ 1 ವಾರ ಅಥವಾ 2 ವಾರದಲ್ಲಿ ಬರಲಿದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಾದು ನಿಮ್ಮ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಡಿಬಿಟಿ ಮೂಲಕ 14 ದಿನದ ಸಮಯ ಬೇಕಾಗುತ್ತೆ. ಇನ್ನು ವೀಕ್ಷಕರೇ, ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಪಡೆದವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಒಟ್ಟು 79 ಕೋಟಿ ರೂಪಾಯಿ ಮೊತ್ತ ವರ್ಗಾವಣೆ ಆಗಿರುವುದು ತಿಳಿದು ಬಂದಿದೆ. 69,000ಕ್ಕೂ ಅಧಿಕ ಮೃತ ವ್ಯಕ್ತಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗಿದೆ. ಈ ಹಿನ್ನೆಲೆ ತಪ್ಪಾಗಿ ಜಮೆಯಾದ ಹಣವನ್ನ ಮರಳಿ ಪಡೆಯಲು ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸಿ ಮೃತರ ಖಾತೆಗಳಿಗೆ ಜಮೆಯಾದ ಮೊತ್ತವನ್ನ ವಾಪಸ್ ಪಡೆಯುವ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಇಂಥ ತಪ್ಪುಗಳನ್ನು ಮರುಕಳಿಸದಂತೆ ದತ್ತಾಂಶ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು, ಇನ್ನು ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪ್ರತಿ ವರ್ಷ ಕೊಡೋದು
ಕಡ್ಡಾಯ ಮಾಡಲಿದ್ದಾರೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಿದ್ದಾರೆ. ವೀಕ್ಷಕರೇ, ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಡಿಜಿಟಲ್ ಕರೆನ್ಸಿ ಮೂಲಕ, ಹೌದು ವೀಕ್ಷಕರೇ, ಈಗ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಈ ರೂಪಾಯಿ ಸಿಗಲಿದೆಯಾ? ಹಾಗಾದ್ರೆ ಡಿಜಿಟಲ್ ಕರೆನ್ಸಿ ಮೂಲಕ ಆಹಾರ ಸಬ್ಸಿಡಿ ಸಿಗಲಿದೆ. ಈಗಾಗಲೇ ಪುದುಚೇರಿಯಲ್ಲಿ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಂದ ಇದಕ್ಕೆ ಚಾಲನೆ ಕೂಡ ಕೊಡಲಾಗಿದೆ. ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ನೇರವಾಗಿ ಸುರಕ್ಷಿತ ಡಿಜಿಟಲ್ ನಗದು ಒದಗಿಸುವ ಮೂಲಕ, ಡಿಜಿಟಲ್ ನಗದು ಅಂದ್ರೆ ಈ ರೂಪಾಯಿ ಅಂತಾನೂ ಕೂಡ ಇದಕ್ಕೆ ಕರೀತಾರೆ. ಇದು RBI ದವರು ಲಾಂಚ್ ಮಾಡಿದ್ರು. ಈ ಒಂದು ಎಲ್ಲಾ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ, ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಫಲಾನುಭವಿಗಳಿಗೆ ಡಿಜಿಟಲ್ ನಗದು ಒದಗಿಸುವ ಮೂಲಕ DBT ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ಆಗಬಹುದು. RBI ತಂದಿರೋ ಡಿಜಿಟಲ್ ರೂಪಾಯಿ DBT ವ್ಯವಸ್ಥೆಯೊಂದಿಗೆ ಲಿಂಕ್ ಅನ್ನ ಮಾಡಲಾಗ್ತಾ ಇದೆ. ಸಬ್ಸಿಡಿ ಹಣ ಯಾವುದೇ ಅಡಚಣೆ, ತೊಂದರೆ ಇಲ್ಲದೆ ಸುಗಮವಾಗಿ BPL ಕಾರ್ಡ್ ಇದ್ದವರಿಗೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಫಲಾನುಭವಿಗಳ ಜನರ ಕೈಗೆ ಸೇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಹಾಗಾದ್ರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದ್ರೆ CBDC ಆಧಾರಿತ ಆಹಾರ ಸಬ್ಸಿಡಿ ಹಣ ವಿತರಣಾ ಯೋಜನಾ ಕೇಂದ್ರ ಗ್ರಾಹಕ ವ್ಯವಹಾರರು ಈಗಾಗಲೇ ಒಂದು ಚಾಲನೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇನ್ನು ಮುಂದಿನ ಬರೋ ದಿನಗಳಲ್ಲಿ ಇದರಲ್ಲಿ ಎಷ್ಟು ಒಂದು ಡಿಜಿಟಲ್ ಕರೆನ್ಸಿ ಬರುತ್ತೆ, ಎಷ್ಟು ಒಂದು ಆಹಾರ ಸಬ್ಸಿಡಿ ಇದಕ್ಕೆ ಆಡ್ ಮಾಡ್ತಾರೆ, ಒಂದು ವೇಳೆ ವಿತರಣೆ ಆಗಲಿಲ್ಲ ಅಂದ್ರೆ ಆಹಾರ ಸಬ್ಸಿಡಿ ಆಡ್ ಮಾಡ್ತಾರ, ಕಾದು ನೋಡ್ಬೇಕು. ಮುಂದಿನ ಬರೋ ದಿನಗಳಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಇದರ ಬಗ್ಗೆ ಒಂದು ಕರ್ನಾಟಕದಲ್ಲಿ ಯೋಜನೆ ಜಾರಿಗೆ ಬಂದ್ರೆ ಎಲ್ಲ ಅರ್ಥವಾಗುತ್ತೆ. ಮತ್ತೆ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕರ್ನಾಟಕದಲ್ಲಿ ಇಂದಿರಾ ಕಿಟ್ ವಿತರಣೆ ಕ್ಷಣಗಣನೆ ಅಂತ ಹೇಳ್ಬಹುದು. ಮಾರ್ಚ್ ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಶುರು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮಾರ್ಚ್ ತಿಂಗಳಿಂದ ಹಿಡಿದು ಏಪ್ರಿಲ್ ತಿಂಗಳವರೆಗೂ ಎಲ್ಲಾ ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ವಿತರಣೆ ಶುರು ಆಗಲಿದೆ ಅಂತೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಬೈಕು, ಕಾರು, ವಾಹನ ಹೊಂದಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ರೆ ಇನ್ ಮುಂದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗಲಿದೆ. ಬರಲಿದೆ ಗ್ರೇಡೆಡ್ ಪಾಯಿಂಟ್ಸ್ ಲೈಸೆನ್ಸ್. 12ಕ್ಕೆ ತಲುಪಿದಾಗ ಲೈಸೆನ್ಸ್ ರದ್ದಾಗುತ್ತೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಇನ್ ಮುಂದೆ ರಸ್ತೆ ಸಂಚಾರ ನಿಯಮ ಉಲ್ಲಂಘನೆ ಮಾಡದವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋದು ಮಾತ್ರ ಅಲ್ಲ, ಗ್ರೇಡೆಡ್ ಪಾಯಿಂಟ್ ಸಿಸ್ಟಮ್ ಅಥವಾ ಅಂಕ ಆಧಾರಿತ ದಂಡ ಪದ್ಧತಿಯನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಘೋಷಣೆ ಮಾಡಲಾಗಿದೆ. ಕೇವಲ ದಂಡ ಪಾವತಿಸಿ ನುಣಿಸಿಕೊಳ್ಳೋ ಕಾಲ ಇನ್ನು ಇತಿಹಾಸವಾಗಲಿದ್ದು, ವಾಹನ ಸವಾರರು ಪ್ರತಿಯೊಂದು ತಪ್ಪಿಗೂ ಚಾಲನಾ ಪರವಾನಗಿ ಮೇಲೆ ಹೊಸ ಪದ್ಧತಿ ನೆಗೆಟಿವ್ ಅಂಕಗಳನ್ನ ದಾಖಲು ಮಾಡಲಾಗುತ್ತೆ. ಒಂದು ವೇಳೆ ನೀವೇನಾದ್ರೂ ಪದೇ ಈ ಒಂದು ಗಂಭೀರ ತಪ್ಪುಗಳನ್ನ ಮಾಡಿದ್ರೆ ಅವಾಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ, ಜೊತೆಗೆ ದಂಡ ಕೂಡ ಬೀಳುತ್ತೆ. ವೀಕ್ಷಕರೇ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದು, ಅತಿ ವೇಗದ ರೇಸಿಂಗ್ ಅಥವಾ ಅಪಘಾತ ಮಾಡಿ ಪರಾರಿಯಾಗೋದು, ಹಿಟ್ ಅಂಡ್ ರನ್ ಮಾಡೋದು, ಇಂಥ ಸಂದರ್ಭಗಳಲ್ಲಿ ತಕ್ಷಣವೇ ಇನ್ ಮುಂದೆ ಲೈಸೆನ್ಸ್ ರದ್ದು ಮಾಡಲಾಗುತ್ತಂತೆ. ವೀಕ್ಷಕರೇ, ಇನ್ನು ಅತಿ ವೇಗದ ಚಾಲನೆ, ಓವರ್ ಸ್ಪೀಡಿಂಗ್, ಸಿಗ್ನಲ್ ಜಂಪ್ ಮಾಡುವುದು, ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಬಳಸಿದ್ರು ಕೂಡ 4ರಿಂದ 6 ಅಂಕ ಕಡಿತ ಮಾಡಲಾಗುತ್ತೆ. ಇದೇ ತರ ಪದೇ ತಪ್ಪು ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗಲಿದೆ. ಇನ್ನು ಕಾರ್ ಇದ್ದವರು ಸೀಟ್ ಬೆಲ್ಟ್ ಇಲ್ಲದೆ, ಹೆಲ್ಮೆಟ್ ಇಲ್ಲದೆ, ಬೈಕ್ ಇದ್ದವರು ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ರೆ ಬೈಕ್ ನಲ್ಲಿ 3 ಸವಾರಿ ಮಾಡಿದ್ರು ಕೂಡ 1ರಿಂದ 2 ಪಾಯಿಂಟ್ ಕಮ್ಮಿ ಆಗುತ್ತಂತೆ. ಇದರಿಂದ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗಲಿದೆ. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಚಂದ್ರಗ್ರಹಣದ ಬಗ್ಗೆ. ವೀಕ್ಷಕರೇ, ಈ ಬಾರಿ ಚಂದ್ರಗ್ರಹಣ ಇದು 2ನೇ ಗ್ರಹಣ ಅಂತಾನೂ ಕೂಡ ಹೇಳ್ಬಹುದು. ಭಾರತದಲ್ಲೂ ಕೂಡ ಇದು ಕೊನೆ ಸಮಯದಲ್ಲಿ ಕಾಣಿಸುತ್ತೆ. ವೀಕ್ಷಕರೇ, ಮಾರ್ಚ್ 3ನೇ ತಾರೀಕಿಗೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ ಒಂದು ಗ್ರಹಣದ ಸಮಯ ನಿಮಗೆ ಹೇಳೋದಾದ್ರೆ, ಗ್ರಹಣ ಆರಂಭ 3:20ಕ್ಕೆ, ಗ್ರಹಣ ಅಂತ್ಯವಾಗೋದು ಸಂಜೆ 6:48 ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಮತ್ತೆ ಸೂರ್ಯ ಅತಿ ಪ್ರಮಾಣದಲ್ಲಿ ಕಡಿಮೆ ಆಗೋದು ಭಾರತದಲ್ಲಿ 6:30 ನಂತರ. ಹೀಗಾಗಿ 6:30 ನಂತರ 6:46 ಚಂದ್ರಗ್ರಹಣ ನಮಗೆ ಕಾಣಲಿದೆ. ಅಂದ್ರೆ 10ರಿಂದ 12 ನಿಮಿಷ ಮಾತ್ರ ನಮಗೆ ಕೊನೆ ಹಂತದಲ್ಲಿ ಚಂದ್ರಗ್ರಹಣ ಭಾರತದಲ್ಲಿದ್ದವರಿಗೆ ಕಾಣಿಸುತ್ತೆ ಅಂತ ಹೇಳ್ಬಹುದು. ಇನ್ನು ಗ್ರಹಣದ ಸಮಯದಲ್ಲಿ ಊಟ ಅಥವಾ ಟಿಫಿನ್ ಮಾಡಬಾರದು. ಮತ್ತೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಅಂತ ಹೇಳಲಾಗಿದೆ. ಅದೃಷ್ಟ ರಾಶಿಗಳು ವೃಷಭ ರಾಶಿ, ಹಣಕಾಸು ಲಾಭ, ಹಳೆ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಪ್ರಗತಿ, ಹೊಸ ಅವಕಾಶಗಳು ಸಿಗಲಿದ್ದಾವಂತೆ. ಇನ್ನು ವೃಶ್ಚಿಕ ರಾಶಿದವರಿಗೆ ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ, ಧೈರ್ಯದಿಂದ ಅವರು ಮುಂದೆ ನಡೀಬಹುದು. ಮಕರ ರಾಶಿಯವರು ಕೂಡ ಹಣದ ವಿಷಯದಲ್ಲಿ ಸುಧಾರಣೆ ಆಗಲಿದ್ದಾರೆ, ಕುಟುಂಬ ಬೆಂಬಲ ಸಿಗಲಿದೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೀಗ ಕೊನೆಯದಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ. ವೀಕ್ಷಕರೇ, ಈಗಾಗಲೇ ಯುದ್ಧ ಶುರು ಕೂಡ ಆಗಿದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಈಗ ಮತ್ತೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಏರಿಕೆ ಕಾಣಲಿದೆ. ವೀಕ್ಷಕರೇ, ಅಮೆರಿಕ ಮತ್ತು ಇಸ್ರೇಲ್ ಕೂಡಿ ಇರಾನ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದ್ದು, ಕಚ್ಚಾ ತೈಲ ಬ್ಯಾರೆಲ್ ಕೂಡ $100 ದಾಟೋ ಭೀತಿ ಇದೆ. ಭಾರತದಲ್ಲೂ ಪೆಟ್ರೋಲ್ ಡೀಸೆಲ್ ಮತ್ತೆ ಏರಿಕೆ ಆಗಬಹುದು, ಮತ್ತೆ ಬಂಗಾರ ಬೆಳ್ಳಿ ದರ ಕೂಡ ಏರಿಕೆ ಆಗಬಹುದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಡಿ ಹೊತ್ತಿಕೊಂಡ್ರೆ ಅದು ಕೇವಲ 2 ದೇಶಗಳ ನಡುವೆ ಜಗಳವಾಗಿ ಉಳಿಯೋದಿಲ್ಲ, ಬದಲಾಗಿ ವಿಶ್ವಾದ್ಯಂತ ಇರುವ ಪ್ರತಿ ಮನೆಯ, ಅಡುಗೆ ಮನೆ, ವಾಹನಗಳ ಇಂಧನದ ಮೇಲೂ ಪರಿಣಾಮ ಬೀರುತ್ತೆ. ಈಗ
ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮತ್ತು ಅದಕ್ಕೆ ಇರಾನ್ ನೀಡುತ್ತಿರೋ ಪ್ರತಿಕಾರದ ಎಚ್ಚರಿಕೆ ಈಗ ಜಾಗತಿಕ ಮಟ್ಟದಲ್ಲಿ ಬಂಗಾರ, ಬೆಳ್ಳಿ ಮತ್ತೆ ಪೆಟ್ರೋಲ್, ಡೀಸೆಲ್ ಮೇಲೆ ಈಗ ಭಾರಿ ಒಂದು ಬೆಲೆ ಏರಿಕೆ ಬಿಸಿ ಮುಟ್ಟಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈಗಾಗಲೇ ಅಮೆರಿಕದವರು ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಂಗಾರ ಬೆಲೆ ಒಂದು ದಿನಕ್ಕೆ 6,000 ರೂಪಾಯಿ ಏರಿಕೆ ಆಗಿದೆ. ಬೆಳ್ಳಿ ಕೂಡ ಈಗ ಮತ್ತೆ 3 ಲಕ್ಷ ರೂಪಾಯಿ ಗಡಿದಾಟಲು ಮುಂದಾಗಿದೆ. ವೀಕ್ಷಕರು, ಇದರ ಬೆನ್ನಲ್ಲೇ 7,140 ರೂಪಾಯಿ ಬಂಗಾರ ಬೆಲೆ ಒಂದೇ 10 ಗ್ರಾಮ್ಗೆ ಏರಿಕೆ ಆಗೋದ್ರ ಮೂಲಕ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಈಗ 1,68,710 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ದರ ಕೂಡ 1 ಕೆಜಿ ಮೇಲೆ ಬರೋಬ್ಬರಿ ಮತ್ತೆ 15,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಈಗ 2,95,000 ರೂಪಾಯಿಗೆ ಬಂದು ನಿಂತಿದೆ. ಇನ್ನು ಕೆಲವೇ ದಿನಗಳಲ್ಲಿ 3 ಲಕ್ಷ ರೂಪಾಯಿ ದಾಟುತ್ತೆ. ಇದಕ್ಕಂದ್ರೆ ಅಮೆರಿಕ, ಇಸ್ರೇಲ್ ಮತ್ತೆ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿಯನ್ನ ಘೋಷಣೆ ಮಾಡಿದ್ದಾರೆ. ಯುದ್ಧ ಶುರುವಾಗಿದೆ. ಸೊ ವೀಕ್ಷಕರೇ, ಬಂಗಾರ, ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಏರಿಕೆ ಆಗಬಹುದು. ಅದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೂ ಕೂಡ ನೀವು ಖರೀದಿ ಮಾಡೋ ಮುಂಚೆ ನಿಮ್ಮ ಒಂದು ಫೈನಾನ್ಸ್ ಅನಲಿಸ್ಟ್ ಅವರ ಜೊತೆಗೆ ಚರ್ಚೆ ಮಾಡಿ ತಗೊಳ್ಳಿ. ಈ ವಿಡಿಯೋ ಕೇವಲ ಮಾಹಿತಿ ಪ್ರಸಾರಕ್ಕೆ ಮಾತ್ರ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ನಿಮಗೆ ಗ್ಯಾರಂಟಿ ಕೊಡೋದಿಲ್ಲ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.